ಮುದ್ದೇಬಿಹಾಳ್ ತಾಲೂಕಿನ ಕೇಸಾಪುರ ಗ್ರಾಮದ ಸಿದ್ಧಾರ್ಥ ಪಬ್ಲಿಕ್ ಸ್ಕೂಲ್ನಲ್ಲಿ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಇಮ್ಮಡಿಯಾಗಿತ್ತು. ಆಂಗ್ಲ ಮಾಧ್ಯಮದ ಶಾಲೆಯಲ್ಲಿ ಕನ್ನಡ ಸಂಸ್ಕೃತಿ ಮೈ ನೆವರೇಳಿಸುವಂತೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಮಕ್ಕಳು ಕನ್ನಡ ಅಭಿಮಾನ ಸಾರುವ ಗೀತೆಗಳಿಗೆ ಹೆಜ್ಜೆ ಹಾಕಿದರು. ಕನ್ನಡ ಹೆಮ್ಮೆ ಸಾರುವ ರೂಪಕ ಪ್ರದರ್ಶನ, ಭಾಷಣದ ಮೂಲಕ ಸಭಿಕರ ಎದೆಯಲ್ಲಿ ಕನ್ನಡದ ಹಣತೆಯನ್ನ ಬೆಳಗಿದರು. ಕಾರ್ಯಕ್ರಮದಲ್ಲಿ ಕನ್ನಡ ನಾಡ ಧ್ವಜಾರೋಹಣ ಮಾಡಿ ಮಾತನಾಡಿದ ಕವಿ, ಸಾಹಿತಿ, ಮುದ್ದೇಬಿಹಾಳ್ ತಾಲೂಕಿನ 5ನೇ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದ ಅಶೋಕ್ ಮನಿ, ನೆಲ ಜಲ ಭಾಷೆ ಗಡಿ ಸಮಸ್ಯೆಯನ್ನ ಇಂದಿಗೂ ಎದುರಿಸುತ್ತಿದ್ದೇವೆ. ಕನ್ನಡ ಅಭಿಮಾನವನ್ನ ಪ್ರತಿದಿನ ಪ್ರತಿಕ್ಷಣ ಬೆಳೆಸಿಕೊಂಡಾಗ ಮಾತ್ರ ಕನ್ನಡ ರಾಜ್ಯೋತ್ಸವ ಆಚರಣೆಗೆ ಮತ್ತಷ್ಟು ಗೌರವ ಬರುತ್ತದೆ. ಆಡಳಿತಾತ್ಮಕ ವಿಕೇಂದ್ರೀಕರಣ, ದೊಡ್ಡ ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿದ್ದ ಕನ್ನಡ ಭಾಷೆಯ ಪ್ರದೇಶಗಳನ್ನು ಒಂದು ಆಡಳಿತ ಅಡಿಯಲ್ಲಿ ತರಲಾಯಿತು. ಇದರಿಂದಾಗಿ ಆಡಳಿತವು ಜನರಿಗೆ ಹತ್ತಿರವಾಗಿ ಭಾಷೆ ಮತ್ತು ಸಂಸ್ಕೃತಿಗೆ ಅನುಗುಣವಾಗಿ ನೀತಿಗಳನ್ನು ರೂಪಿಸಲು ಸಾಧ್ಯವಾಯಿತು. ಯಾವುದೇ ಭಾಷೆ ಇರಲಿ, ಅದು ನಮ್ಮ ಊಟದ ಜೊತೆಗಿನ ಉಪ್ಪಿನಕಾಯಿಯಂತಿರಬೇಕು. ಆದರೆ ನಮ್ಮ ಮಾತೃಭಾಷೆ ಕನ್ನಡವೇ ನಮಗೆ ಮುಖ್ಯ ಆಹಾರವಾಗಿರಬೇಕೆಂದು ಕರೆ ನೀಡಿದರು. ರೈತ ಮುಖಂಡ ಜೆಡಿಎಸ್ ಪಕ್ಷದ ರಾಜ್ಯ ಸದಸ್ಯ ನಾಯಕ ಬಿಬಿ ಪಾಟೀಲ್ ಮಾತನಾಡಿ, ಕರ್ನಾಟಕವು ಕರ್ನಾಟಕದ ಶ್ರೀಮಂತ ಇತಿಹಾಸ, ಸಾಹಿತ್ಯ, ಕಲೆ ಮತ್ತು ಸಂಸ್ಕೃತಿಯನ್ನ ಪ್ರತಿನಿಧಿಸುತ್ತದೆ. ಇದು ಜ್ಞಾನಪೀಠ ಪ್ರಶಸ್ತಿ ವಿಜೇತರನ್ನ ಕಂಡಿರುವ ಅತ್ಯಂತ ಪ್ರಾಚೀನ ಮತ್ತು ಶ್ರೇಷ್ಠ ಭಾಷೆಗಳಲ್ಲಿ ಒಂದಾಗಿದೆ. ಕನ್ನಡವು ಕವಿ ಚಕ್ರವರ್ತಿ ರನ್ನನ ಕಾಲದಿಂದಲೂ ಶ್ರೇಷ್ಠ ಸಾಹಿತ್ಯವನ್ನ ಹೊಂದಿದ ಭಾಷೆ. ಗದಾ ಯುದ್ಧದಂತಹ ಮಹಾಕಾವ್ಯಗಳು ಕನ್ನಡದ ಹಿರಿಮೆಯನ್ನ ಸಾರುತ್ತವೆ. ಈ ರಾಜ್ಯೋತ್ಸವದಲ್ಲಿ ನಾವು ನಮ್ಮ ಪ್ರಾಚೀನ ಸಾಹಿತ್ಯವನ್ನ ಓದುವ ಮತ್ತು ಅಧ್ಯಯನ ಮಾಡುವ ಸಂಕಲ್ಪ ಮಾಡಬೇಕು. ಕನ್ನಡ ಬೋಧನೆಯನ್ನ ಕೇವಲ ಪರೀಕ್ಷೆಗಾಗಿ ಸೀಮಿತಗೊಳಿಸದೆ ಕತೆ ಹೇಳುವಿಕೆ, ನಾಟಕ, ಚರ್ಚೆ ಮತ್ತು ಆಧುನಿಕ ತಂತ್ರಜ್ಞಾನ ಬಳಸಿ ಆಕರ್ಷಕವಾಗಿ ಮಾಡಬೇಕಿದೆ ಎಂದರು. ಸಂಸ್ಥೆಯ ಕಾರ್ಯದರ್ಶಿ ರಾಮಣ್ಣ ಖಾನಾಪುರ್ ಮಾತನಾಡಿ, ಕನ್ನಡವು ನಮ್ಮ ನಾಡಿನ ಮತ್ತು ಸಂಸ್ಕೃತಿಯ ಉಸಿರು. ಅದನ್ನು ಉಳಿಸಿ ಬೆಳೆಸುವಲ್ಲಿ ಮಕ್ಕಳ ಪ್ರತಿ ಹೆಜ್ಜೆಯೂ ಒಂದು ದೊಡ್ಡ ಹೆಜ್ಜೆಯಾಗಿದೆ. ಶಾಲೆಗಳು ಕೇವಲ ಅಂಕಗಳನ್ನು ಕೊಡುವ ಕೇಂದ್ರಗಳಾಗಬಾರದು, ಅವು ಸಂಸ್ಕೃತಿ ಮತ್ತು ಭಾಷಾ ಪೋಷಣಾ ಕೇಂದ್ರಗಳಾಗಿರಬೇಕು. ನಾಡ ಹಬ್ಬಗಳು, ರಾಜ್ಯೋತ್ಸವ, ಕವಿಗಳ ಜಯಂತಿಯನ್ನ ಆಚರಿಸುವ ಮೂಲಕ ನಮ್ಮ ಪರಂಪರೆಯ ಹೆಮ್ಮೆಯನ್ನ ಮಕ್ಕಳಲ್ಲಿ ಬಿತ್ತುವ ಕಾರ್ಯ ನಮ್ಮ ಸಿದ್ಧಾರ್ಥ ಪಬ್ಲಿಕ್ ಸ್ಕೂಲ್ ಮಾಡುತ್ತಿದೆ ಎಂದರು. ಅದು ಕೈಲಾಗದೆ ಇರೋ ಕೂಸಲ್ಲ. ಕನ್ನಡ ಅಂದ್ರೆ ಶಕ್ತಿ, ಕನ್ನಡ ಅಂದ್ರೆ ನಾಡು, ಕನ್ನಡ ಅಂದ್ರೆ ನುಡಿ, ಕನ್ನಡ ಅಂದ್ರೆ ಪ್ರೀತಿ, ಕನ್ನಡ ಅಂದ್ರೆ ಸ್ನೇಹ, ಕನ್ನಡ ಅಂದ್ರೆ ಜೀವನ. ನಾವು ಕನ್ನಡ ಆಯ್ತಜ್ಜಿ. ಅಜ್ಜಿ ಅಜ್ಜಿ ನೀವು ನಮ್ಮ ರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಬಂದ್ಬಿಡಿ. ಭಾಷಣ ಹೆಂಗಿರು ಸಖತ್ತಾಗಿ ಮಾಡ್ತೀರಾ, ನಮ್ಮ ಜನರಿಗೆ ಇದನ್ನೆಲ್ಲ ತಿಳಿಸ್ಕೊಡಿ. ಅಯ್ಯೋ ಅದೆಲ್ಲ ಬಿಡಿ, ಈಗ ಅದೇನಿಗೆ ಕೊಡೋಣ ಕೊಡೋಣ. ಚಂದ ಎತ್ತಿ ಏನ್ ಮಾಡ್ತೀರಪ್ಪ? ಧ್ವಜಾರೋಹಣ ಮಾಡ್ತೀವಿ, ಸೀರಿಯಲ್ ಸೆಟ್ ಹಾಕ್ಸ್ತೀವಿ, ಊರ್ಗೆ ಕೇಳೋಂಗೆ ಕನ್ನಡ ಹಾಡ್ ಹಾಕ್ತೀವಿ, ಆರ್ಕೆಸ್ಟ್ರಾನು ಮಾಡಿಸ್ತೀವಿ. ಇನ್ನೇನ್ ಬೇಕಜ್ಜಿ? ಇವನ್ನೆಲ್ಲ ಎಷ್ಟ್ ದಿನ ಮಾಡ್ತೀರಾ? ಒಂದಿನ ಮಾಡ್ತೀವಿ. ಅಯ್ಯೋ ಗೊತ್ತಿಲ್ವಾ ಅಜ್ಜಿ, ಕನ್ನಡ ರಾಜ್ಯೋತ್ಸವ ನವೆಂಬರ್ 1. ಓ, ಇವನ್ನೆಲ್ಲ ಒಂದಿನ ಮಾಡ್ಬಿಟ್ರೆ ಕನ್ನಡ ಉಳಿದು ಬಿಡುತ್ತಾ? ಅದು ಉಳಿಬಹುದೇನೋ. ಕನ್ನಡ ಉಳ್ಸಕ್ಕೆ ಚಂದ ಎತ್ಬೇಕಾಗಿಲ್ಲ, ಚಂದ ಕೊಡ್ಬೇಕು ಆಗಿಲ್ಲ. ವ್ಯವಹಾರಕ್ಕಾಗಿ ಎಲ್ಲ ಭಾಷೆಯನ್ನು ಕಲಿಯೋಣ, ಆದರೆ ಕನ್ನಡವನ್ನು ತಾಯ್ನುಡಿಯನ್ನಾಗಿ ಬಳಸೋಣ ಮತ್ತು ಬೆಳೆಸೋಣ.
ಕಾರ್ಯಕ್ರಮದ ವೇದಿಕೆಯಲ್ಲಿ ಸಂಸ್ಥೆಯ ಅಧ್ಯಕ್ಷೆ ಶ್ರೀಮತಿ ಸರಸ್ವತಿ ಖಾನಾಪುರ್, ಆಡಳಿತಾಧಿಕಾರಿ ಗೌತಮ್ ಖಾನಾಪುರ್, ಪ್ರಾಂಶುಪಾಲ ಮಾರುತಿ ರುದ್ರಾಪುರ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಶಿಕ್ಷಕ ವೃಂದ, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಶಿಕ್ಷಕಿ ಸುಜಾತ ಅತನೆ ಸ್ವಾಗತಿಸಿ ಪರಿಚಯಿಸಿದರೆ ಕಾರ್ಯಕ್ರಮದ ನಿರೂಪಣೆಯನ್ನ ವಿದ್ಯಾರ್ಥಿಗಳಾದ ಶ್ರೇಯಾ ದೇಸಾಯಿ, ಸಂಗೀತಾ ಚಲ್ವಾದಿ ಮಾಡಿದರು. ವಂದನಾರ್ಪಣೆಯನ್ನ ವಿದ್ಯಾರ್ಥಿಗಳಾದ ಅಂಕಿತಾ ಮನುಶ್ರೀ ಮಾಡಿದರು.